PCOD ಪೇಷಂಟ್ ಭಾಳ ಟೈಮ್ ಒ ಪಿ ಡಿ ಒಳಗೆ ಕೇಳ್ತಾರ, ಇದು PCOD ನಾವು ಜೀವನ ಪರ್ಯಂತ ಇರ್ಬೇಕೇನ್ರಿ, ಇದ್ರದ್ದು ಏನು ಪರಿಹಾರ ಇದೆ, ಪರ್ಮನೆಂಟ್ ಕ್ಯೂರ್ ಮಾಡಕ್ಕೆ ನಾವು ಏನು ಮಾಡ್ಬೇಕ್ರಿ? ಯಾವಾಗ ನಾವು ಗುಳ್ಗಿ ತಗೊಂತೀವಿ ಆ ಟೈಮ್ ಸರಿ ಇರ್ತೈತಿ, ಬಟ್ ಗುಳ್ಗಿ ಸ್ಟಾಪ್ ಆದ್ಮೇಲೆ ನಮ್ಗೆ ಮತ್ತು ಇದು PCOD ಪ್ರಾಬ್ಲಮ್ ಸ್ಟಾರ್ಟ್ ಆಕತಿ. ಅದ್ರ ಸಲಾಗ ಇವತ್ತು ಈ ವಿಡಿಯೋ ಒಳಗೆ ನೀವು ಗುಳ್ಗಿ ಸ್ಟಾಪ್ ಆದ್ಮೇಲೆ ನಿಮ್ಗೆ ವಾಪಸ್ ಬರ್ಬಾರ್ದು ಸಲಾಗ ನೀವು ಏನೇನು ಮಾಡ್ಬೇಕ್ರಿ ಅದ್ರ ಬಗ್ಗೆ ನಾವು ಡೀಟೇಲ್ ಒಳಗೆ ಮಾತಾಡೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಾಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. PCOD ಪೇಷಂಟ್ಗೆ ಯಾವಾಗಲೂ ಅನಿಸ್ತತಿ ನಾವು ಲೈಫ್ ಲಾಂಗ್ ಇದ್ರ ಜೋಡಿ ಇರ್ಬೇಕೇನ್ರಿ, ಎಷ್ಟು ದಿವಸ ಗುಳಿಗೆ ತೊಗೋಬೇಕ್ರಿ, ಡಾಕ್ಟರ್ ಕಡೆ ಹೋದ್ಮೇಲೆ ಡಾಕ್ಟರ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಡ್ತಾರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಸಲಾಗ ಔಷಧಿ ಕೊಡ್ತಾರೆ, ಅದ 3 ಇಂದ 6 ತಿಂಗಳ ನಾ ಔಷಧಿ ತೊಗೊತೇನೆ. ಬಟ್ ಗುಳಿಗೆ ಸ್ಟಾಪ್ ಆದಮೇಲೆ ಮತ್ತು ನಮ್ಗೆ PCOD ಪ್ರಾಬ್ಲಮ್ ಸ್ಟಾರ್ಟ್ ಆಕತಿ. ಅದಕ್ಕೆ ಈ ಟ್ಯಾಬ್ಲೆಟ್ ತೊಗೊಳ್ಳೋಂಥ ಟೈಮ್ಗೆ ನೀವು ಅದ್ರ ಜೋಡಿ ನೀವು ಏನೇನು ಮಾಡ್ಬೋದು, ಅದರಿಂದ ನೀವು ಗುಳ್ಗಿ ಸ್ಟಾಪ್ ಆದಮೇಲೆ ನಿಮ್ಗೆ PCOD ವಾಪಸ್ ಬರಬಾರ್ದು. ಅದರ ಬಗ್ಗೆ ಫಸ್ಟ್ ಡೀಟೇಲ್ ಒಳಗೆ ಹೇಳೋಣ. ಫಸ್ಟ್ ವಾಟ್ ಈಸ್ PCOD? ಫಸ್ಟ್ PCOD ಅಂದ್ರೆ ಏನು? PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಆರ್ PCOS, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಪಾಲಿ ಅಂದ್ರೆ ಜಾಸ್ತಿ, ಸಿಸ್ಟಿಕ್ ಅಂದ್ರೆ ಸಿಸ್ಟ್ ನೀರಿಂದ ಗುಳ್ಳಿ, ಓವರಿ ಅಂದ್ರೆ ಅಂಡಾಶಯ. ಈಗ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂದ್ರೆ ಓವರಿ ಒಳಗೆ ಅಂಡಾಶಯ ಒಳಗೆ ಜಾಸ್ತಿ ನೀರಿಂದ ಗುಳ್ಳಿ ಇರ್ತೈತಿ, ಬಾವಿ ಇರ್ತೈತಿ, ಸಣ್ಣ ಸಣ್ಣ ನೀರಿಂದ ಗುಳ್ಳಿ ಇರ್ತೈತಿ. ಅದಕ್ಕೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತಾರೆ. ಇದು ಯಾಕೆ ಆಕತಿ? ಇದು ಆಗದ ಕಾರಣ ಫಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಆಂಡ್ರೋಜನ್ ಹೆಚ್ಚಿಗೆ ಇರ್ತೈತಿ, ಜೆಂಟ್ಸ್ ಒಳಗೇನು ಹಾರ್ಮೋನ್ ಇರ್ತೈತಿ ಅದು ಹೆಚ್ಚಿಗೆ ಇರ್ತೈತಿ, ಫಿಮೇಲ್ ಹಾರ್ಮೋನ್ ಕಡಿಮೆ ಆಕತಿ, ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಕತಿ. ಇದು PCOD ಪೇಷಂಟ್ಸ್ಗೆ ಏನೇನು ಸಿಮ್ಟಮ್ಸ್ ಇರ್ಬೋದು? ಅವ್ರಿಗೆ ಸಿಮ್ಟಮ್ಸ್ ಅಂದ್ರೆ ವೇಟ್ ಹೆಚ್ಚಿಗೆ ಆಗ್ತೈತಿ, ಪೀರಿಯಡ್ಸ್ ಲೇಟ್ ಬರ್ತೈತಿ, ಡಿಲೇಡ್ ಪೀರಿಯಡ್ಸ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಮತ್ತು ಪೀರಿಯಡ್ ಒಳಗೆ ಫ್ಲೋ ಕಡಿಮೆ ಆಕತಿ, ಬ್ಲೀಡಿಂಗ್ ಕಡಿಮೆ ಆಗ್ತೈತಿ. ಆಮೇಲೆ ಮೂಡ್ ಚೇಂಜಸ್ ಆಕತಿ, ಸುಮ್ಮನೆ ಅಳು ಬರ್ತೈತಿ, ಸುಮ್ಮನೆ ಸಿಟ್ಟು ಬರ್ತೈತಿ, ಡಿಪ್ರೆಷನ್ ಆಗ್ತೈತಿ, ಮೈ ಮೇಲೆ ಕೂದಲ ಹೆಚ್ಚಿಗೆ ಆಕತಿ, ಫೇಸ್ ಮೇಲೆ ಕೂದಲ ಹೆಚ್ಚಿಗೆ ಇರ್ತೈತಿ. ಅವ್ರಿಗೆ ಅಪ್ಪರ್ ಲಿಪ್ ಮೇಲೆ ಮತ್ತು ಚಿನ್ ಮೇಲೆ ಕೂದಲ ಹೆಚ್ಚಿಗೆ ಆಕತಿ, ತಲೆಯಿಂದ ಕೂದಲ ಹೋಗಾಕ ಸ್ಟಾರ್ಟ್ ಆಕತಿ, ಎಕ್ನೆ, ಪಿಂಪಲ್ಸ್ ಫೇಸ್ ಮೇಲೆ ಹೆಚ್ಚಿಗೆ ಆಕತಿ, ಮತ್ತು ಮಕ್ಕಳು ಆಗ್ಲಿಕ್ಕೆ ತೊಂದರೆ ಆಗ್ತೈತೆ, ಜಲ್ದಿ ಮಕ್ಕಳು ಆಗಂಗಿಲ್ಲ. ಇದು ಎಲ್ಲ ನಾನಾ ನಮೂನೆ ಸಿಮ್ಟಮ್ಸ್ ಅವ್ರಿಗೆ PCOD ಪೇಷಂಟ್ಸ್ಗೆ ಆಗ್ಬೋದು. ಇದು PCOD ಪೇಷಂಟ್ ಯಾವಾಗಲೂ ಡಾಕ್ಟರ್ ಕಡೆ ಹೋಗ್ತಾರೆ, ಆ ಟೈಮ್ ಡಾಕ್ಟರ್ ಅವ್ರಿಗೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಸಲಾಗ ಔಷಧಿ ಕೊಡ್ತಾರೆ. ಜನರಲಿ ಇದು ಕೋರ್ಸ್ 3 ಇಂದ 6 ತಿಂಗಳದ ಕೋರ್ಸ್ ಇರ್ತೈತೆ, ಅದನ್ನು ನೀವು ತಗೋಬೇಕಾಗ್ತೈತಿ. ಅದ್ರ ಜೋಡಿ ನೀವು ಏನೇನು ಮಾಡ್ಬೋದು? ಫಸ್ಟ್ ಲೈಫ್ ಸ್ಟೈಲ್ ಚೇಂಜಸ್. ನೀವು ಲೈಫ್ ಸ್ಟೈಲ್ ಚೇಂಜಸ್ ಔಷಧಿ ಜೋಡಿ ಮಾಡಬೇಕಾಗ್ತೈತಿ. ಲೈಫ್ ಸ್ಟೈಲ್ ಚೇಂಜಸ್ ಒಳಗೆ ಡಯಟ್ ಚೇಂಜಸ್, ಊಟ ಒಳಗೆ ನೀವು ಪ್ರೋಟೀನ್ ಹೆಚ್ಚಿಗೆ ತೊಗೋಬೇಕ್ರಿ, ಮತ್ತು ಕಾರ್ಬೋಹೈಡ್ರೇಟ್ ಫ್ಯಾಟ್ ಕಡಿಮೆ ತೊಗೋಬೇಕ್ರಿ. ಇದು ಪ್ರೋಟೀನ್ ಹೆಚ್ಚಿಗೆ ತೊಗೋಬೇಕಂದ್ರೆ ಏನೇನು ಮಾಡ್ಬೇಕು? ನೀವು ದಾಲ್ ಅಂದ್ರೆ ಬ್ಯಾಳಿ, ಪಾಲಕ್, ಲೆಗ್ಯೂಮ್ಸ್, ಲೆಂಟಿಲ್ಸ್, ಬೀನ್ಸ್ ಹೆಚ್ಚಿಗೆ ತೊಗೋಬೇಕು. ಅಂದ್ರೆ ಬ್ಯಾಳಿ ಮತ್ತು ಕಡಧಾನ್ಯ ಕಾಳುಗಳು ಜಾಸ್ತಿ ತಿನ್ನಬೇಕಾಗ್ತದೆ. ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ಸೊಪ್ಪಿಂದ ಪದಾರ್ಥ, ಪಾಲಕ್, ಮೆಂತೆ, ಮೂಲಂಗಿ ಸೊಪ್ಪು, ಮತ್ತು ಯಾವುದೋ ಲೋಕಲಿ ಅವೈಲೇಬಲ್ ಸೊಪ್ಪು ಇರ್ತೈತಿ ಅದು ಊಟ ಒಳಗೆ ಹೆಚ್ಚಿಗೆ ಇರಬೇಕ್ರಿ. ಫ್ರೂಟ್ಸ್ ಹೆಚ್ಚಿಗೆ ತೊಗೋಬೇಕ್ರಿ. ಮತ್ತು ನೀವು ಹೋಲ್ ಗ್ರೇನ್ ಅಂದ್ರೆ ಸಿಪ್ಪಿ ಜೋಡಿದ ಗ್ರೇನ್ ಯೂಸ್ ಮಾಡ್ಬೇಕ್ರಿ. ರಿಫೈನ್ಡ್ ಹಿಟ್ಟು, ರಿಫೈನ್ಡ್ ಶುಗರ್ ಮತ್ತು ಮೈದಾ ಜಾಸ್ತಿ ಯೂಸ್ ಮಾಡಬೇಡ್ರಿ. ಮತ್ತು ಪ್ರೊಸೆಸ್ಡ್ ಫುಡ್, ಪ್ಯಾಕೇಜ್ಡ್ ಡ್ರಿಂಕ್ಸ್, ಜ್ಯೂಸಸ್ ಅದು ಜಾಸ್ತಿ ಯೂಸ್ ಮಾಡಬೇಡ್ರಿ. ಚಿಪ್ಸ್, ಚಾಕ್ಲೇಟ್ಸ್ ಇಂಥ ಜಾಸ್ತಿ ಯೂಸ್ ಮಾಡಬಾರ್ದು. ಮತ್ತು ಗೋಧಿ ಬದಲಿ ಅವರ ಜ್ವಾಳ, ಸಜ್ಜಿ, ಜೋ ಮತ್ತು ಮಕ್ಕೈ ಅಂದ್ರೆ ಗೊಂಜಾಳದ ಹಿಟ್ಟು ಅದು ಯೂಸ್ ಮಾಡ್ಬೇಕ್ರಿ. ಇದರ ಸಲಾಗ ಗ್ಲೈಸೆಮಿಕ್ ಇಂಡೆಕ್ಸ್ ಇದ್ರ ಒಳಗೆ ಲೋ ಇರ್ತೈತಿ. ಅಂದ್ರೆ ನೀವು ಇದು ತಿಂದ ಮೇಲೆ ನಿಮ್ದು ಶುಗರ್ ಒಮ್ಮಕ್ಕಳಿ ಹೈ ಆಗಿಲ್ಲ, ಸ್ಲೋಲಿ ಶುಗರ್ ರಿಲೀಸ್ ಆಕತಿ. ಅದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಂಟ್ರೋಲ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಕತಿ. ಈಗ ಕೆಲವ್ರು ಮಂದಿ ಡೈಟಿಂಗ್ ನಾವು ಮಾಡ್ತೇನೆ ಹಂಗೆ ಹೇಳಿ ಡೈಟಿಂಗ್ ಸಲಾಗ ಅವರ ಬ್ರೇಕ್ಫಾಸ್ಟ್ ಒಳಗೆ ಅವಲಕ್ಕಿ, ಉಪ್ಪಿಟ್ಟು, ಖಾಕ್ರ ಹಂಗೆ ತಿಂತಾರೆ. ಬಟ್ ಅವಲಕ್ಕಿ, ಉಪ್ಪಿಟ್ಟು, ಖಾಕ್ರ ಇದು 3 ಒಳಗೆ ಕಾರ್ಬೋಹೈಡ್ರೇಟ್ ಹೆಚ್ಚಿಗೆ ಇರ್ತೈತಿ. ಅದಕ್ಕೆ ನಿಮ್ಮದು ಪರ್ಪಸ್ ಸಾಲ್ವ್ ಆಗಂಗಿಲ್ಲ. ಬೇಸಿಕಲಿ ನೀವು ಪ್ರೋಟೀನ್ ರಿಚ್ ಫುಡ್ ಹೆಚ್ಚಿಗೆ ತೊಗೋಬೇಕು. ಅದ್ರ ಸಲಾಗ ನೀವು ಮೊಳಕೆ ಆಗಿದ್ದ ಪದಾರ್ಥ ಹೆಚ್ಚಿಗೆ ತಿನ್ಬೋದು. ಹೆಸರು ಕಾಳು, ಮಡಕಿ ಮತ್ತು ಕಡ್ಲಿ, ವಟಾಣಿ ಇಂಥ ಮೊಳಕೆ ಆಗಿದ್ದ ಪದಾರ್ಥ ನೀವು ಹೆಚ್ಚಿಗೆ ತಿನ್ನಬೇಕಾಗ್ತೈತಿ. ಮತ್ತು ನೀವು ಕಡ್ಲಿ ಹಿಟ್ಟದ ದೋಸೆ ತಿನ್ಬೋದು ಬ್ರೇಕ್ಫಾಸ್ಟ್ ಒಳಗೆ, ಇದ್ರಾಗ ಪ್ರೋಟೀನ್ಸ್ ಹೆಚ್ಚಿಗೆ ಇರ್ತೈತಿ.
ಇದರದ ಮುಂದಿನ ಇನ್ಫಾರ್ಮೇಶನ್ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಡೀಟೇಲ್ ಒಳಗೆ ಹೇಳ್ತೇವೆ. ಪಾರ್ಟ್ 2 ವಿಡಿಯೋ ನೀವು ನೋಡ್ರಿ. ಥ್ಯಾಂಕ್ ಯು.